ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ರಾಜ್ಯದಲ್ಲಿನೂ ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಲ್ಲಿರುವ ಭೂಮಿಗೆ ಭೂ ಪರಿವರ್ತನೆ ಮಾಡಿಸುವ ಅಗತ್ಯ ಇಲ್ಲ. ಬದಲಿಗೆ ನೇರ ಯೋಜನೆ ಅನುಮೋದನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಿಂದ ಹೊರಗಿರುವ ಭೂ ಪರಿವರ್ತನೆಗೆ 30 ದಿನಗಳ ಸಮಯ ನಿಗದಿ ಮಾಡಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಬಹುಕಾಲದಿಂದ ತಾಂಡ ಹಟ್ಟಿ ಗೊಲ್ಲರ ಹಟ್ಟಿಗಳಲ್ಲಿ ವಾಸ ಮಾಡ್ತಾ ಇರುವ ಜನರಿಗೆ ಫೆಬ್ರವರಿಯಲ್ಲಿ 1.10 ಲಕ್ಷ ಹಕ್ಕು ಪತ್ರ ನೀಡಲು ಕಂದಾಯ ಇಲಾಖೆ ತಯಾರಿ ನಡೆಸಿದೆ. ಈ ಕುರಿತ ಸುದ್ದಿ ಕೂಡ ಮುಖಪುಟದಲ್ಲಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಆಪ್ತ ಕಾರ್ಯದರ್ಶಿ ಸರ್ದಾರ್ ಸರಾಜ್ ಖಾನ್ಗೆ ಲೋಕಾಯುಕ್ತ ದಾಳಿ ಆಘಾತ ತಟ್ಟಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದಡಿ ಲೋಕಾಯುಕ್ತ ಅಧಿಕಾರಿಗಳು ಬುಧವಾರ ಖಾನ್ ಅವರ ಬೆಂಗಳೂರು ನಿವಾಸ, ಕೊಡಗಿನ ಕಾಫಿ ಎಸ್ಟೇಟ್ ಸೇರಿದಂತೆ ರಾಜ್ಯದ 13 ಕಡೆ ದಾಳಿ ನಡೆಸಿ ಮಹತ್ವದ ದಾಖಲೆಯನ್ನು ವಶಪಡಿಸಿಕೊಂಡಿದ್ದಾರೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಬುಧವಾರ ಭಾರತದ ಅತ್ಯಂತ ಶಕ್ತಿಶಾಲಿ ಹಾಗೂ ತೂಕದ ರಾಕೆಟ್ ಮೂಲಕ ಅಮೆರಿಕದ ಸಂವಹನ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಗಂಭೀರ ಹಣಕಾಸು ವಂಚನೆ ಪ್ರಕರಣದಲ್ಲಿ ಸಿಲುಕಿ ದೇಶಭ್ರಷ್ಟರಾಗಿರುವ ಉದ್ಯಮಿಗಳಾದ ವಿಜಯ್ ಮಲ್ಯ ಮತ್ತು ಲಲಿತ್ ಮೋದಿ ಇಬ್ಬರು ಒಟ್ಟಾಗಿರುವ ಮತ್ತೊಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸ್ನೇಹಕೂಟ, ಸಂತೋಷಕೂಟ ಅಂತ ಆರಾಮಾಗಿ ಓಡಾಡ್ಕೊಂಡಿರುವ ಇಬ್ಬರನ್ನ ಇವರಿಗೆ ಭಾರತಕ್ಕೆ ಏಕೆ ಕರೆತರಲಾಗ್ತಾ ಇಲ್ಲ ಎಂಬ ಪ್ರಶ್ನೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ. ಈ ಕುರಿತು ಹೈಕೋರ್ಟ್ ಕೂಡ ಪ್ರಶ್ನೆ ಮಾಡಿದೆ. ಮಲ್ಯ ಮೋದಿಯನ್ನ ಭಾರತಕ್ಕೆ ತರಲು ತಾಂತ್ರಿಕ ತೊಂದರೆಗಳೇನು, ಈ ಪ್ರಕರಣ ಮುಂದೆ ಏನಾಗಬಹುದು, ಈ ಕುರಿತಾದ ಅವಲೋಕನಕ್ಕೆ ಚಿಂತನಾ ಪುಟ ನೋಡಿ. ಪಕ್ಷ ಸಂಘಟನೆ ಮತ್ತು ಕಾರ್ಯಕರ್ತರ ವಿಷಯದಲ್ಲಿ ಅಟಲ್ಜಿ ಎಂದೂ ಕೂಡ ಆಡಂಬರವನ್ನ ತೋರಿದವರಲ್ಲ. ದೂರದ ಪ್ರಯಾಣಕ್ಕೆ ರಾತ್ರಿ 11-12 ಗಂಟೆಗಳವರೆಗೂ ರೈಲ್ವೆ ನಿಲ್ದಾಣಗಳಲ್ಲಿ ಕಾಯ್ದು ರೈಲು ಹತ್ತುತ್ತಾ ಇದ್ರು. ಅಷ್ಟೊತ್ತಿನಲ್ಲೂ ಬಳಲಿಕೆಯ ಕುರುಹು ಬಿಟ್ಟುಕೊಡದೆ ಕಾರ್ಯಕರ್ತರೊಡನೆ ಬೆರೆತು ಆನಂದದ ಆಯಾಸವನ್ನ ಅನುಭವಿಸ್ತಾ ಇದ್ರು. ಅಟಲ್ ಜಯಂತಿ ಪ್ರಯುಕ್ತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬರೆದಿರುವ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ ನೋಡಿ. ರಾಷ್ಟ್ರ ರಾಜಧಾನಿಯಲ್ಲಿ ಬುಧವಾರ ಬೆಳ್ಳಿಯ ಬೆಲೆ ಭಾರೀ ಪ್ರಮಾಣದ ಏರಿಕೆ ಕಂಡಿದ್ದು 1 ಕಿಲೋಗ್ರಾಂಗೆ 9,750 ರೂಪಾಯಿ ಹೆಚ್ಚಳವಾಗಿ 2,27,000 ರೂಪಾಯಿಗಳ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಇತ್ತ ಚಿನ್ನದ ಬೆಲೆಯಲ್ಲಿ ಬುಧವಾರ ಅತ್ಯಲ್ಪ ಇಳಿಕೆಯಾಗಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಪರಸ್ಪರ ಭಿನ್ನಾಭಿಪ್ರಾಯಗಳಿಂದ ದೂರಾಗಿದ್ದ ಮಹಾರಾಷ್ಟ್ರದ ಠಾಕ್ರೆ ಸಹೋದರರು 20 ವರ್ಷಗಳ ಬಳಿಕ ಒಂದಾಗಿದ್ದಾರೆ. ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ಹಾಗೂ ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಮುಖ್ಯಸ್ಥ ರಾಜ್ ಠಾಕ್ರೆ ಸಮಾಗಮಕ್ಕೆ ಬುಧವಾರ ಮುಂಬೈ ಸಾಕ್ಷಿಯಾಯಿತು. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಬ್ರಿಟನ್ ಸಂಸತ್ತಿನ ಮೇಲ್ಮನೆ ಹೌಸ್ ಆಫ್ ಲಾರ್ಡ್ಸ್ಗೆ ಧಾರವಾಡದ ಮೂಲ ಪ್ರೊಫೆಸರ್ ಗೀತಾ ನರಗುಂದ ಸಹಿತ 4 ಭಾರತೀಯ ಸಂಜಾತರರು ನೇಮಕವಾಗಿದ್ದಾರೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ಹಾಲಿ ಚಾಂಪಿಯನ್ ಕರ್ನಾಟಕ ತಂಡ ವಿಜಯ್ ಹಜಾರೆ ಟ್ರೋಫಿ ಏಕದಿನ ಟೂರ್ನಿ ಆರಂಭಿಕ ಪಂದ್ಯದಲ್ಲಿ ಜಾರ್ಖಂಡ್ ಎದುರು 413 ರನ್ಗಳ ದಾಖಲೆ ಮೊತ್ತವನ್ನ ಯಶಸ್ವಿಯಾಗಿ ಬೆನ್ನಟ್ಟಿ ಶುಭಾರಂಭ ಮಾಡಿದೆ. ರೋಹಿತ್ ಶರ್ಮಾ 155 ರನ್, ವಿರಾಟ್ ಕೊಹ್ಲಿ 131 ರನ್ ಸಿಡಿಸಿ ಮುಂಬೈ ಮತ್ತು ದೆಹಲಿ ತಂಡಗಳನ್ನ ಗೆಲ್ಲಿಸಿದ್ರು. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಕನ್ನಡ ಚಿತ್ರರಂಗದಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆದವರ ಪೈಕಿ ನಟ ಕಿಚ್ಚ ಸುದೀಪ್ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಸ್ಟಾರ್ಡಮ್ ಅನ್ನ ನೆತ್ತಿಗೇರಿಸಿಕೊಳ್ಳದ, ವಿವಾದಗಳಿಗೆ ಆಸ್ಪದ ನೀಡದ, ವೈಯಕ್ತಿಕ ಸಮಸ್ಯೆಗಳನ್ನ ಬೀದಿ ರಂಪ ಮಾಡಿಕೊಳ್ಳದ ಸುಶಿಕ್ಷಿತ ಸೆನ್ಸಿಬಲ್ ನಟ ಕಿಚ್ಚ ಸುದೀಪ್. ಇದೀಗ ಮಾರ್ಕ್ ಬಿಡುಗಡೆ ಹೊಸ್ತಿಲಿನಲ್ಲೇ ಬಿಡುವಿಲ್ಲದೆ ಪ್ರಚಾರದಲ್ಲಿ ಬಿಸಿ ಇರುವ ಅವರು ಪೈರಸಿ ವಿರುದ್ಧ ಸಾರಿದ ಹೇಳಿಕೆ ವಿವಾದ ರೂಪ ಪಡೆದುಕೊಂಡಿದೆ. ಆ ವಿವಾದಕ್ಕೆ ತೆರೆ ಎಳೆದಿರುವ ಸುದೀಪ್ ಮಾರ್ಕ್ ಸಿನಿಮಾ 45 ಜೊತೆಗಿನ ಕ್ಲಾಶ್, ನಟ ದರ್ಶನ್ ಮುಂದಿನ ಯೋಚನೆಗಳ ಕುರಿತು ಮನಬಿಚ್ಚಿ ಮಾತನಾಡಿದ್ದಾರೆ. ಈ ವಿಶೇಷಕ್ಕೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ. ಇವಿಷ್ಟೇ ಎಲ್ಲ ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.